ವಿನಯ್ಗೆ ಶಿಕ್ಷೆ ಕೊಡಿ, ಸಂಗೀತ ಆಗ್ರಹ. ದೊಡ್ಡ ಮನೆಯಲ್ಲಿ ವಿನಯ್ ಮತ್ತು ಕಾರ್ತಿಕ್ ಒಂದಾಗ್ತಾ ಇದ್ದಂತೆ ವಿನಯ್ ಮೇಲೆ ಕೆಂಡ ಕಾರ್ತಿದ್ದಾರೆ ಸಂಗೀತ. ನಿನ್ನೆಯಷ್ಟೇ ಲವ್ ಯು ಅಂತ ವಿನಯ್ಗೆ ಹೇಳಿದಂತಹ ಸಂಗೀತ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಯಾರನ್ನ ಎಲಿಮಿನೇಟ್ ಮಾಡಬೇಕು ಎನ್ನುವ ಟಾಸ್ಕ್ ವಿಚಾರದಲ್ಲಿ ಸಂಗೀತ ನೇರವಾಗಿ ವಿನಯ್ ಅತ್ತ ಬೊಟ್ಟು ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವರನ್ನ ಕ್ಯಾಪ್ಟನ್ ಮಾಡಿ ವಿನಯ್ ಅವರನ್ನ ಎಲಿಮಿನೇಟ್ ಮಾಡಿ ಅಂತ ಬೋರ್ಡ್ ಮೇಲೆ ಬರೆದಿದ್ದಾರೆ ಸಂಗೀತ. ಇನ್ನು ಡ್ರೋನ್ ಪ್ರತಾಪ್ ಜೊತೆ ಆಸ್ಪತ್ರೆಗೆ ಹೋಗ್ ಬಂದಾಗಿನಿಂದ ಸಂಗೀತ ತುಂಬಾ ಬದಲಾಗಿದ್ದಾರೆ. ಡ್ರೋನ್ ಮೇಲೆ ಅತೀವ ಪ್ರೀತಿ ತೋರಿಸ್ತಿದ್ದಾರೆ. ಕೆಮಿಕಲ್ ನೀರು ಹಾಕಿದ ಪರಿಣಾಮದಿಂದಾಗಿ ಡ್ರೋನ್ ಮತ್ತು ಸಂಗೀತ ಇಬ್ರು ಕಣ್ಣನ್ನ ಹಾಳು ಮಾಡ್ಕೊಂಡಿದ್ರು. ಆಸ್ಪತ್ರೆಗೆ ಕೂಡ ದಾಖಲಾಗಿದ್ರು. ಅಲ್ಲಿಂದ ಬಿಗ್ ಬಾಸ್ ಮನೆಗೆ ವಾಪಸ್ ಆದ್ಮೇಲೆ ಈ ಇಬ್ರು ಆಡುವ ಆಟ ಮಾತ್ರ ಸಾಕಷ್ಟು ಬದಲಾಗಿದೆ. ಸಂಗೀತ ಅವರು ವಿನಯನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಮೈಕಲ್ ವಿರುದ್ಧ ಡ್ರೋನ್ ಮತ ಚಲಾಯಿಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯ ವಾತಾವರಣ ಬಿಸಿಯಾಗಿದೆ. ಸಂಗೀತಾಗೆ ವಿನಯ್ ಕಂಡ್ರೆ ಮೊದಲಿನಿಂದಾನೂ ಆಗೋದಿಲ್ಲ. ಆದ್ರೂ ಒಂದಷ್ಟು ದಿನ ವಿನಯ್ ಟೀಮ್ ನಲ್ಲಿ ಗುರುತಿಸ್ಕೊಂಡ್ರು. ಅಲ್ಲಿಂದಾನೂ ವಾಪಸ್ ಬಂದ್ರು. ಒಂದಷ್ಟು ದಿನ ಕಾರ್ತಿಕ್, ಮತ್ತಷ್ಟು ದಿನ ವಿನಯ್, ಹೀಗೆ ಆಟ ಆಡ್ಕೊಂಡಿದ್ದವರು ಇದೀಗ ಅಕ್ಷರಶಃ ಒಂಟಿ ಆಗ್ಬಿಟ್ಟಿದ್ದಾರೆ. ಸಂಗೀತ ಅವರನ್ನ ಈ ಕಡೆ ಕಾರ್ತಿಕ್ ನಂಬ್ತಾ ಇಲ್ಲ, ಆ ಕಡೆ ವಿನಯ್ ಕೂಡ ಒಪ್ಕೊಳ್ತಿಲ್ಲ. ಹಾಗಾಗಿ ವಿನಯ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಸಂಗೀತ ಆಟ ಆಡ್ತಿದ್ದಾರೆ. ಅದೇನೇ ಇರ್ಲಿ, 2 ದಿನಗಳಿಂದ ಮನೆಯ ಕಂಟೆಸ್ಟೆಂಟ್ ಎಲ್ಲರೂ ಮಕ್ಕಳಾಗ್ಬಿಟ್ಟಿದ್ದಾರೆ. ಅದರ ನಡುವೆಯೂ ದ್ವೇಷದ ಮಾತುಗಳು ಕೂಡ ಕೇಳ್ಬಂದಿವೆ. ಎಲಿಮಿನೇಷನ್ ಟಾಸ್ಕ್ ವಿಚಾರದಲ್ಲಿ ಗೊಂದಲಗಳು ಕೂಡ ಮೂಡಿವೆ. ಮಕ್ಕಳಾಗಿದ್ದವರು ಸಡನ್ ಆಗಿ ದ್ವೇಷ ಕಾರುವ ದೊಡ್ಡವರಾಗ್ತಾ ಇದ್ದಾರೆ. ತಾವು ಮನೆಯಲ್ಲಿ ಉಳ್ಕೊಳ್ಳೋದಿಕ್ಕೆ ಏನೆಲ್ಲಾ ಮಾತುಗಳನ್ನ ಆಡ್ಬೇಕೋ ಎಲ್ಲವನ್ನ ಆಡ್ತಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆ ಮತ್ತೆ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಇನ್ನು ಈ ವಿಚಾರವಾಗಿ ಯಾರೆಲ್ಲ ಗುದ್ದಾಡ್ತಾರೋ ಅನ್ನುವ ಆತಂಕ ಕೂಡ ಸೃಷ್ಟಿಯಾಗ್ತಿದೆ. ಎಲಿಮಿನೇಷನ್ ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಕಿಡಿಕಾರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.